ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಫಿಶ್ ತವಾ ಫ್ರೈ ಅಂತ. ಮೊದಲಿಗೆ ನಾನು ಏನೇನು ಮಸಾಲೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಬಂದು 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೇಲೇ ಮಾಡಿಟ್ಕೊಂಡಿರೋದು. ಅಕ್ಕಿ ಹಿಟ್ಟು ಅದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು, ಅಕ್ಕಿ ಹಿಟ್ಟು, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅದನ್ನೆಲ್ಲ. ಇದು ಜೀರಿಗೆ ಪೌಡ್ರು, ಇದು ಗರಂ ಮಸಾಲ. ಜೀರಿಗೆ ಪೌಡ್ರು ಬಂದು 2 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದ್ರ ಜೊತೆ ಕರಿಬೇವು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚಿಕ್ಕದಾಗಿ ಹೆಚ್ಚಿ ನಾನು ಹಾಕ್ತೀನಿ, ತೋರಿಸ್ತೀನಿ ಹೇಗೆ ಹಾಕ್ತೀನಿ ಅಂತ ಹೇಳಿ. ಇವಾಗ ಫಿಶ್ ತೋರಿಸ್ತೀನಿ ಬನ್ನಿ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ. ಫಿಶ್ಶು ತುಂಬಾ ಫ್ರೆಶ್ ಆಗಿತ್ತು, ಹಾಗಾಗಿ ನಾನು 2 kg ತೊಗೊಂಡಿದ್ದೀನಿ ಮತ್ತು ತುಂಬ ಚೆನ್ನಾಗಿದೆ. ವಿಡಿಯೋ ಸ್ಕಿಪ್ ಮಾಡಿ ನೋಡಿಬಿಡಿ ದಯವಿಟ್ಟು. ನಾನು ಈ ಫಿಶ್ ಫ್ರೈಗೆ ಮತ್ತು ದೋಸೆಗೆ, ಹೋಳಿಗೆಗೆ ಎಲ್ಲ ಯಾವ್ಯಾವ ತವ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಸ್ವಲ್ಪ ಇವತ್ತು ನಿಮಗೆ. ಕೊನೆಗೆ ನೋಡಿ ಕೊನೆವರೆಗೂ. ಇವಾಗ ಇದನ್ನು ಸೈಡಲ್ಲಿ ಇಟ್ಟು ಮಸಾಲೆ ಎಲ್ಲ ನಾನು ನೋಡಿ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬಂದು ನಾನು ಮೊಟ್ಟೆ ಹಾಕೋತೀನಿ ಇವಾಗ. ನಾನು 2 ಮೊಟ್ಟೆ ತೊಗೊಂಡಿರೋದು ಮತ್ತು 2 ದಪ್ಪದಾಗ ನಿಂಬೆಹಣ್ಣು ತೊಗೊಂಡಿರೋದು. ಅದನ್ನು ತೋರಿಸಿರಲ್ಲ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಕೈಲೇ ಮಸಾಲೆನ ನಾವು ಚೆನ್ನಾಗಿ ಕಲಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಪೂನಲ್ಲೆಲ್ಲ ಕಲಸೋದು ನನಗೆ ಆ ರೀತಿ ಇಷ್ಟ ಆಗಲ್ಲ. ಅದಕ್ಕೆ ನಾನು ಕೈಲೇ ಚೆನ್ನಾಗಿ ಮಸಾಲೆ ಕಲಿಸ್ತಾ ಇದ್ದೀನಿ. ಎಲ್ಲರೂ ಹಾಗೆ ಮಾಡಲ್ಲ, ಕೆಲವೊಬ್ಬರು ಸ್ಪೂನಲ್ಲೆಲ್ಲ ಕಲಿಸ್ತಾರೆ, ಬಟ್ ಅದು ಅಷ್ಟು ಇದಾಗಿರಲ್ಲ. ನಾವು ಮಸಾಲೆನ ಕೈಲಿ ಕಲಸಿ ನಾವು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ನೀವು ರುಚಿಗೆ ನೋಡಿ ಉಪ್ಪು ಹಾಕೋಬೋದು. ಒಟ್ಟಿಗೆ ಮಸಾಲೆ ಒಳಗಡೆ ಮೀನು ಹಾಕ್ಕೊಂಡಿದ್ದೀನಿ, ಬಟ್ ನಾನು ಒಂದೊಂದಕ್ಕೇ ಮಸಾಲೆನ ಚೆನ್ನಾಗಿ ಹಚ್ಬಿಟ್ಟು ಸೈಡಿಗೆ ಇಟ್ಕೋತೀನಿ. ಮೀನಲ್ಲಿ ಏನಂದರೆ ಅಲ್ಲಲ್ಲೇ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಅದಕ್ಕೆಲ್ಲ ಫಿಲ್ ಮಾಡಿದರೆ ಮಸಾಲೆ ಸಖತ್ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದು ಚೆನ್ನಾಗಿರಲ್ಲ, ಹಾಗಂತ ಜಾಸ್ತಿನೂ ಫಿಲ್ ಮಾಡಬಾರ್ದು ಅದಕ್ಕೆಲ್ಲ. ಇವಾಗ ಇದು ಹಾಕ್ತಿರಲಿ, ನಾನು ತವ ಯಾವುದ್ರಲ್ಲಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ನನ್ನ ಹತ್ರ 4 ತವ ಇದೆ. ಸ್ವಲ್ಪ ಇದನ್ನು ಹೇಳ್ತೀನಿ, ಏಕೆಂದರೆ ಇದರಲ್ಲಿ ಫಿಶ್ ಫ್ರೈ ಮಾಡಿರೋ ತುಂಬ ಚೆನ್ನಾಗಿರುತ್ತೆ ಅಂತ. ಅದು ಸಪ್ರೇಟ್ ಫಿಶ್ ಫ್ರೈ. ಇದು ಬಂದು ನಾನು ಹೋಳಿಗೆ ಮತ್ತು ಇನ್ನೊಂದು ನೀರು ದೋಸೆ ಅದನ್ನು ಮಾಡೋಕೆ ಇಟ್ಕೊಂಡಿರೋದು. ಇವಾಗ ಇದು ರೊಟ್ಟಿ ಮಾಡೋದಕ್ಕೆ, ರೊಟ್ಟಿ ಇದ್ರಲ್ಲಿ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಚೆನ್ನಾಗಿ ಬರಲ್ಲ. ನಾನು ಇದರಲ್ಲೇ ಮಾಡೋಕ್ಕೆ ಅಂತಲೇ ನಾನು ಸಪ್ರೇಟ್ ಇಟ್ಟಿರೋದು ಅದನ್ನು. ದೋಸೆಗೆ ಬಂದು ಐರನ್ದು, ಇದು ಬಂದು ನಮ್ಮಮ್ಮ ಕೊಡಿಸಿರೋದು. ತುಂಬ ವೆಯ್ಟ್ ಇದೆ, ತುಂಬ ಚೆನ್ನಾಗಿರುತ್ತೆ ದೋಸೆ ಮಾಡೋದಕ್ಕೆ ಅಂತ ನಮ್ಮಮ್ಮ ತೆಕ್ಕೊಟ್ಟಿದ್ದು. ಅದಕ್ಕೋಸ್ಕರ ಇದರಲ್ಲೇ ನಾನು ದೋಸೆ ಮಾಡೋದು. ನಾನು 4 ಇಂಚ್ ಇಟ್ಕೊಂಡಿರೋದು, ಸಪ್ರೇಟು ಇಟ್ಟಿರೋದು. ಫಿಶ್ ಫ್ರೈಗಿಂತೂ ಇದರಲ್ಲಿ ನನಗೆ ಈ ತವಾದಲ್ಲಿ ಬಿಟ್ಟರೆ ಬೇರೆ ಯಾವ ತವಾದಲ್ಲಿ ಮಾಡಿದ್ರು ಚೆನ್ನಾಗಿರಲ್ಲ ನೋಡಿ. ಫೈನಲಿ ಇವಾಗ ಹಾಕಿದ್ದೀನಿ. ಇಲ್ಲ, ನಾವು ಕೆಳಗಡೆ ಹೇಗೆ ಹಾಕ್ತೀವೋ ಮೇಲೂ ಹಾಗೆ ಒಂದು 5-6 ಸ್ಪೂನ್ ಹಾಕಬೇಕು. ಆ್ಯಕ್ಚುಲಿ ನಾನು ತುಂಬ ದಿನ ಆಗಿತ್ತು ಇದು ವಿಡಿಯೋ ಮಾಡಿ. ಇವಾಗ ನವರಾತ್ರಿ ಇರೋದ್ರಿಂದ ನಾನು ಏನು ನಾನ್ ವೆಜ್ ಏನು ಮಾಡ್ತಾ ಇಲ್ಲ, ಹಳೆ ವಿಡಿಯೋನೇ ಹಾಕ್ತಾ ಇರೋದು ಇವಾಗ ನೆಕ್ಸ್ಟ್ ಹೇಗೆ ಬೆಂದಿದೆ ಅಂತ ನೋಡೋಣ. ನೋಡಿ, ನಾನು ಹೈ ಫ್ಲೇಮು ಇಲ್ಲ, ಲೋ ಫ್ಲೇಮು ಇಲ್ಲ, ಮೀಡಿಯಮ್ ಫ್ಲೇಮಲ್ಲಿ ನಾನು ಬೇಯಿಸ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಇದಕ್ಕೆ ಕಬಾಬ್ ಪೌಡ್ರು, ಫಿಶ್ ಮಸಾಲ ಪೌಡ್ರು ಏನೂ ಹಾಕಲ್ಲ ನಾನು. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.